ನಮಸ್ಕಾರ ಆತ್ಮೀಯರೇ. ಇವತ್ತು ತುಳಸಿ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ತುಳಸಿಯನ್ನು ಎಷ್ಟು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆಯೋ ಅದೇ ರೀತಿ ಹಿಂದೂ ಧರ್ಮದಲ್ಲೂ ಅಷ್ಟೇ ಪವಿತ್ರವಾಗಿ ಕಾಣಲಾಗುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ತುಳಸಿಯನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತೆ. ನವರಾತ್ರಿಯಲ್ಲಿ ವಿಷ್ಣುವಿಗೂ ಲಕ್ಷ್ಮಿಗೂ ಮದುವೆಯಾಯಿತು ಎನ್ನುವ ಉಲ್ಲೇಖವಿದೆ. ತುಳಸಿ ಗಿಡವು ತೊಂದರೆಗಳ ಬಗ್ಗೆ ಮುಂಚಿತವಾಗಿ ನಿಮ್ಮನ್ನು ಎಚ್ಚರಿಸುತ್ತದೆ. ಇದನ್ನು ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಅದರ ಪ್ರಕಾರ ತೊಂದರೆಗಳು ಇರುವ ಮನೆಯಲ್ಲಿ ಲಕ್ಷ್ಮಿ ವಾಸಿಸುವುದಿಲ್ಲ. ಅದೇ ರೀತಿ ಅಶಾಂತಿ ತೊಂದರೆ ಇದ್ದರೆ ಆ ಮನೆಯಲ್ಲಿ ತುಳಸಿಯು ಉಳಿಯುವುದಿಲ್ಲ. ಹಾಗಾಗಿ ತುಳಸಿಗೆ ಸಂಬಂಧಿಸಿದ ಒಂದಿಷ್ಟು ವಿಷಯಗಳನ್ನು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ತುಳಸಿಯ ಪ್ರಯೋಜನಗಳು. ತುಳಸಿಯನ್ನು ಲಕ್ಷ್ಮಿ ಎಂದು ಪರಿಗಣಿಸಿ ತುಳಸಿ ಗಿಡವನ್ನು ಪೂಜೆ ಮಾಡಲಾಗುತ್ತೆ. ತುಳಸಿ ಇದ್ದರೆ ಮನೆಯಲ್ಲಿರುವ ದುಷ್ಟಶಕ್ತಿಗಳು, ಋಣಾತ್ಮಕ ಶಕ್ತಿಗಳು ನಾಶವಾಗುತ್ತೆ ಎಂಬ ನಂಬಿಕೆ. ಇದರೊಂದಿಗೆ ಕುಟುಂಬದ ಆರ್ಥಿಕ ಸ್ಥಿತಿಗೂ ಇದು ಶುಭವಾಗುತ್ತೆ ಎಂಬುದು ನಮ್ಮ ಭಾರತೀಯರ ನಂಬಿಕೆ. ಮನೆಯಲ್ಲಿ ತುಳಸಿ ಗಿಡ ಇಡುವುದು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತೆ. ಹಾಗಾದರೆ ತುಳಸಿ ಗಿಡ ಒಣಗಲು ಕಾರಣ ಏನು ಅಂತ ನೋಡೋಣ. ಹಿಂದೂ ಧರ್ಮದ ಪ್ರಕಾರ ತುಳಸಿಯನ್ನು ಹುಟ್ಟಿನಿಂದ ಸಾವಿನವರೆಗೆ ಒಂದು ಸಸ್ಯವೆಂದು ಪರಿಗಣಿಸಲಾಗುತ್ತೆ. ಸೌಮ್ಯವಾಗಿ ಕಾಣುವ ಈ ತುಳಸಿಯು ನಮ್ಮ ಮನೆಯ ಎಲ್ಲ ದೋಷಗಳನ್ನು ತೆಗೆದುಹಾಕುತ್ತೆ. ನಿಮ್ಮ ಮನೆಯಲ್ಲಿ ಆರೋಗ್ಯ, ಸಮೃದ್ಧಿ ಎರಡೂ ತುಳಸಿ ಗಿಡದ ಸ್ಥಿತಿಯ ಮೇಲೆ ನಿಂತಿರುತ್ತೆ. ಒಂದು ವೇಳೆ ಅವು ಸರಿಯಾಗಿಲ್ಲ ಎಂದರೆ ತುಳಸಿ ಗಿಡ ಒಣಗುತ್ತೆ. ಒಣಗಿರುವ ತುಳಸಿ ಸಸ್ಯವನ್ನು ಮನೆಯಲ್ಲಿ ಇಡಬೇಡಿ. ಒಣಗಿರುವ ತುಳಸಿ ಗಿಡವನ್ನು ಎಂದಿಗೂ ಮನೆಯಲ್ಲಿ ಇಡಬಾರ್ದು. ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತೆ. ಹಾಗೆ ತುಳಸಿ ಗಿಡವನ್ನು ಬಾವಿ ಅಥವಾ ಪವಿತ್ರ ಸ್ಥಳದಲ್ಲಿ ಹಾಕಬೇಕು. ಮತ್ತು ನಿಮ್ಮ ಮನೆಯ ತುಳಸಿ ಕಟ್ಟೆಯಲ್ಲಿ ಹೊಸ ಸಸಿಯನ್ನು ನೆಡಬೇಕು. ಜ್ಯೋತಿಷ್ಯಗಳ ಪ್ರಕಾರ ಬುಧನ ವಕ್ರದೃಷ್ಟಿಯ ಕಾರಣದಿಂದಾಗಿ ತುಳಸಿ ಗಿಡ ಒಣಗುತ್ತೆ. ಏಕೆಂದರೆ ಬುಧ ಗ್ರಹವು ಹಸಿರ ಬಣ್ಣವನ್ನು ಸೂಚಿಸುತ್ತೆ. ಮರಗಳು ಮತ್ತು ಸಸ್ಯಗಳು ಹಸಿರನ್ನು ಪ್ರತಿನಿಧಿಸುತ್ತೆ. ಬುಧವು ಇತರ ಗ್ರಹಗಳ ಶುಭ ಮತ್ತು ಅಶುಭ ಪರಿಣಾಮಗಳಿಗೆ ಸ್ಥಳೀಯರನ್ನು ತಲುಪಿಸುವ ಗ್ರಹ ಆಗಿದೆ. ಬುಧನ ಪರಿಣಾಮದಿಂದಾಗಿ ತುಳಸಿ ಗಿಡದಲ್ಲಿ ಹೂ ಬಿಡುತ್ತೆ. ವಾಸ್ತುವಿಜ್ಞಾನದ ಪ್ರಕಾರ ತುಳಸಿಯನ್ನು ಪವಿತ್ರ ಎಂದು ಪರಿಗಣಿಸಲಾಗುತ್ತೆ. ಇದು ಯಾವಾಗಲೂ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿಯನ್ನು ನೆಡಲು ಬಯಸಿದರೆ ನೀವು ಉತ್ತರ, ಈಶಾನ್ಯ ಅಥವಾ ಪೂರ್ವ ದಿಕ್ಕನ್ನು ಆರಿಸಿಕೊಳ್ಳಿ. ಈ ದಿಕ್ಕುಗಳಲ್ಲಿ ತುಳಸಿಯನ್ನು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತೆ. ಇದರಲ್ಲಿ ನೀವು ಬಯಸಿದರೆ ನೈಋತ್ಯ ದಿಕ್ಕಲ್ಲಿ ಕೂಡ ನೆಡಬಹುದು. ಹಾಗಾಗಿ ಈ ಕೆಲವೊಂದು ದಿಕ್ಕುಗಳಲ್ಲಿ ತುಳಸಿ ಸಸ್ಯವನ್ನು ಕೂಡ ನೆಡಬಾರ್ದು. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿಯನ್ನು ಯಾವ ದಿಕ್ಕಿನಲ್ಲಿ ನೆಡಬಾರ್ದು ಅಂತೂ ಕೂಡ ತಿಳಿಸಿದ್ದಾರೆ. ತುಳಸಿ ಗಿಡವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರ್ದು. ಇಲ್ಲದಿದ್ದರೆ ಅದು ಪ್ರಯೋಜನವನ್ನು ನೀಡುವ ಬದಲು ನಿಮಗೆ ಹಾನಿ ಉಂಟು ಮಾಡುತ್ತೆ. ತುಳಸಿಯನ್ನು ಅಡಿಗೆ ಮನೆ ಬಳಿ ಇಡಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಕಲಹ ಕೂಡ ಕೊನೆಯಾಗುತ್ತೆ. ಅದೇ ರೀತಿಯಾಗಿ ತುಳಸಿಗೆ ನೀರು ಹಾಕಬಾರ್ದಂಥ ಕೆಲವು ವಿಶೇಷ ದಿನಗಳು ಸಹ ಇವೆ. ಧರ್ಮಗ್ರಂಥಗಳ ಪ್ರಕಾರ ತುಳಸಿಗೆ ಪ್ರತಿ ಭಾನುವಾರ, ಏಕಾದಶಿ ಮತ್ತು ಸೂರ್ಯ ಮತ್ತು ಚಂದ್ರಗ್ರಹಣದಂದು ನೀರನ್ನು ಹಾಕಬಾರ್ದು. ಅಲ್ಲದೆ ಈ ದಿನಗಳಲ್ಲಿ ಮತ್ತು ಸೂರ್ಯ ಮುಳುಗಿದ ನಂತರ ತುಳಸಿ ಎಲೆಗಳನ್ನು ಕೀಳಬಾರ್ದು. ಹೀಗೆ ಮಾಡುವುದು ಅಶುಭ ಅಂತ ಹೇಳಲಾಗುತ್ತೆ. ಆಸ್ತಿಕನಾದ ವ್ಯಕ್ತಿಯು ಭಾನುವಾರ ಹೊರತುಪಡಿಸಿ ಪ್ರತಿದಿನ ತುಳಸಿಗೆ ನೀರು ಮತ್ತು ಹಾಲನ್ನು ಹಾಕಿ ಸಂಜೆ ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗೆ ಮಾಡೋದರಿಂದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ವಾಸಿಸ್ತಾಳೆ ಎಂದು ಹೇಳಲಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಅದನ್ನು ತಡೆಯಲು ನೀವು ಅಗ್ನಿ ಮೂಲೆಯಲ್ಲಿ ಆಗ್ನೇಯ ದಿಕ್ಕಿನಿಂದ ವಾಯುವ್ಯ ದಿಕ್ಕಿಗೆ ಇರುವ ಖಾಲಿ ಜಾಗದಲ್ಲಿ ತುಳಸಿ ಗಿಡವನ್ನು ನೆಡಬೇಕು. ಈ ಸ್ಥಳಗಳಲ್ಲಿ ಜಾಗ ಇಲ್ಲದಿದ್ದರೆ ಒಂದು ಪಾಟ್ನಲ್ಲಿ ಕೂಡ ನೆಡಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.